ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್. ಕೊಲ್ಹಾಪುರ ಮಹಾಲಕ್ಷ್ಮಿ ವೈಕುಂಠದಿಂದ ಬಂದಿರುವಂತಹ ದೇವತೆ. ಈ ಅಮ್ಮ ನನಗೆ ಧ್ಯಾನದಲ್ಲಿ ಗೋಚರಿಸ್ಕೊಂಡು, ಒಬ್ಬರು ಅಸ್ಟ್ರಾಲಜಿ ಕೇಳಕ್ಕೆ ಬರ್ತಾರೆ, ಆಗ ಗೋಚರಿಸ್ಕೊಂಡು ಇಂಥ ಒಂದು ಪ್ಲೇಸಲ್ಲಿ ನಾನು ಕೂತಿದ್ದೀನಿ, ನನಗೆ 2 ಕಣ್ಣನ್ನು ತಗೊಂಬರಬೇಕು ನೀನು ಅಂತ ನನಗೆ ಆರ್ಡ್ರ್ ಮಾಡ್ತಾರೆ. ಅದೇ ಥರ ನಾನು ನನ್ನ ಗೆಳೆಯರೆಲ್ಲರೂ ಸೇರಿ ನಮ್ಮ ಫ್ರೆಂಡ್ ಆಟೋಲ್ಲೇ ಆ ಒಂದು ಹೊಸೂರು ಅಂತ, ಗೌರಿಬಿದನೂರು ಹತ್ರ ಹೊಸೂರು, ಅಲ್ಲಿ ನಾವು ವಿಸಿಟ್ ಮಾಡಿದ್ವಿ. ಅವರು ಬಂದು ನಮ್ಮ ಫ್ರೆಂಡವರ ರಿಲೇಟಿವ್ಸ್ ಆಗಬೇಕು. ಎಲ್ಲರೂ ಹೋಗಿ ಆ ಒಂದು ತೋಟಕ್ಕೆ ವಿಸಿಟ್ ಮಾಡಿದ್ವಿ, ಆ ಮಾವಿನ ಮರ ಎಲ್ಲಿದೆ ಅಂತ. ಅದಕ್ಕೂ ಮುಂಚೆ ನಮಗೆ ಒಂದು ನಾಗದ ಅನುಭವ ಆಯಿತು. ಅಲ್ಲಿ ನಾಗಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಗೊತ್ತಾಯಿತು ಆ ತೋಟದಲ್ಲಿ. ಅಲ್ಲಿ ವಿಸಿಟ್ ಮಾಡಿದಾಗ ಅವ್ರದ್ದು ಮಿಸ್ಟೇಕ್ ಏನಾಗಿದೆ ಅಂದರೆ, ಅವ್ರಿಗೆ ಗೊತ್ತಿಲ್ದಿರ ಅಶ್ವತ್ಥ ವೃಕ್ಷದ ಹತ್ರನೇ ಸಮಾಧಿಗಳನ್ನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ಪಾಸಿಟಿವ್ ವೈಬ್ಸ್ನ ಅಲ್ಲಿ ಎನರ್ಜಿ ಎಫೆಕ್ಟ್ ಆಗ್ತಾಯಿದೆ ಅಂತೇಳಿ ಬೇರೆಯವರು ಸಹ ಅವರಿಗೆ ಆ ಒಂದು ಅಸ್ಟ್ರಾಲಜಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವರು ಹಿಂದುಗಡೆ ಗೋಡೆ ಕಟ್ಟಿ ಅದಕ್ಕೆ ಇದಕ್ಕೆ ಬೇರ್ಪಡಿಸಿದ್ದಾರೆ. ಆದರೆ ನನ್ನ ಪ್ರಿಡಿಕ್ಷನ್ ಪ್ರಕಾರ ಅದು ತುಂಬ ಪವರ್ಫುಲ್ಲಾಗಿರೋಂಥ ನಾಗ. ನೀವು ಇದನ್ನು ದೇವಿ ಏನು ಮಾವಿನ ಮರ ಇದೆ ಅಲ್ಲೇ ಪ್ರತಿಷ್ಠಾಪಿಸಿ ಅಂತ ಅವ್ರಿಗೆ ಪ್ರಿಡಿಕ್ಷನ್ನ ನಾನು ಹೇಳಿದೆ. ನಂತರ ನಾವು ಆ ಒಂದು ಏನು ಮಾವಿನ ಮರ ಅಮ್ಮ ನಮ್ಗೆ ಹೇಳಿದ್ಲು, ಆ ಮಾವಿನ ಮರದ ಹತ್ರ ಹೋಗಿ ಆ ಅಮ್ಮನ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ಕಣ್ಣನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನಮಗೆ ಅಮ್ಮ ಯಾವ ರೀತಿ ಪ್ರಿಡಿಕ್ಷನ್ ಹೇಳಿದ್ಲು ಅದೇ ಥರ ಎಲ್ಲನೂ ನಾನು ಅಲಂಕಾರ ಮಾಡಿದೆ, ಮೂಗ್ನತ್ತು ಸಹ ಇಟ್ಟೆ. ಗಜಾನನಾಯ ಮಂಗಳಂ ಷಡಾನನಾಯ ಮಂಗಳಂ ಮಂಗಳಾಯ 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 ಮಂಗಳಂ ಶಂಕರಿ ಮನೋಹರಿ ಶಾಶ್ವತಾಯ ಮಂಗಳಂ ಶಂಕರಿ ಮನೋಹರಿ ಶಾಶ್ವತಾಯ ಮಂಗಳಂ ಶಂಕರಿ ಮನೋಹರಿ ಶಾಶ್ವತಾಯ ಮಂಗಳಂ. उदास कडी पेटी बांधून आहेत की सर पेटी सोडास की काका नव साऱ्यान पूजा करना ಅವರು ಬಾವಿ ಕಲ್ಲಿತ್ತು, ಅದ್ರಲ್ಲಿ ನಾನೇ ಹೊರಟೋಗ್ಬೇಕಾಗಿತ್ತೆ. ಏನೋ ದೇವರ ಆಶೀರ್ವಾದದಿಂದ ಉಳ್ಕೊಂಡೆ. ಆ ಪಾಯದ ಕಲ್ಕಿತ್ತು ಇದಾಕಿದ್ವಿ, ಏನು ಕಲ್ಲು ಕಿತ್ತು ಪಾಯ ಹಾಕಿದ್ವಿ. ಅದಾದ್ಮೇಲೆ ಮನೆ ಕಟ್ಟಿದ್ವಿ ಅಲ್ಲೊಂದು. ಆಯಪ್ಪನಿಗೆ ಲಕ್ವ ಹೊಡೆದು ಆಯಪ್ಪ ಅವತ್ತು ರಾತ್ರಿ ಲೇಟ್ ಆಗಿರೋದ್ರಿಂದ ನಾವು ಆ ತೋಟದಲ್ಲೇ ಒಂದು ಮನೆ ಇತ್ತು, ನಮ್ಮ ಫ್ರೆಂಡವ್ರ ಸೋದರ ಮಾವಂದು. ಅವರ ಫ್ಯಾಮ್ಲಿ ಅಷ್ಟು ಒಂದು ದೊಡ್ಡ ತೋಟಕ್ಕೆ ಅವರು ಒಂದೇ ಫ್ಯಾಮ್ಲಿ ಇರುತ್ತೆ. ನಂತರ ಈ ಒಂದು ಕುರಿ ಮೇಕೆಗಳನ್ನ ಎಲ್ಲ ಸಾಕ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದಾಗ ತುಂಬ ಖುಷಿಯಾಗಂಗೆ ನಮಗೆ ನೋಡ್ತಾಯಿದ್ರೆ ನೇಚರು ಮತ್ತು ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾಯಿದ್ರೆ ತುಂಬ ಖುಷಿ ಅನ್ನಿಸ್ತು, ಒಳ್ಳೆಯ ಅನುಭವ ಆಗಿತ್ತು. ನಂತರ ಅವರು ನಮಗೆ ಟಿಫನ್ ಬಂದು ರಾಗಿ ರೊಟ್ಟಿನ ರೆಡಿ ಮಾಡಿದ್ರು, ಚಟ್ನಿನ. ಅದು ಸಹ ತುಂಬ ವಿಶೇಷವಾಗಿತ್ತು. ಹೊಸ ಅನುಭವಗಳ ಜೊತೆ ಹಳ್ಳಿ ಸೊಗಡನ್ನು ಅನುಭವಿಸೋದು. ನಂತರ ನಾವು ಇನ್ನು 2 ದಿವಸಕ್ಕೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲ ಅಲ್ಲಿ ಏನೇನು ಬೆಳೀತಾರೆ ಆ ಒಂದು ತೋಟದಲ್ಲಿ ಅದನ್ನೆಲ್ಲ ಸಹ ನಮಗೆ ಕೊಟ್ಟರು ಅವರು. ಅದು ಹೆಂಗಿತ್ತಂದರೆ, ನಾವೇ ಏನೋ ಅಲ್ಲಿ ಕೆಲಸ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡ್ತಾರಲ್ಲ ಆ ರೀತಿಯಲ್ಲಿತ್ತು. ಅದನ್ನೆಲ್ಲ ತಂದು ನಾನು ದೇವಿ ಹತ್ರ ಜೋಡಿಸಿದ್ದೀನಿ. ಅದು ಖುಷಿ ಆಗತ್ತೆ ನನಗೆ. बरोबर जायचं मुद्दे होते जोळा सीट गटलायचं ನವರಾಗಿ ಅಚ್ಚೆ ತರ ಸಿಟ್ಟು ಮುದ್ದೆ ಹಂಗಿದ್ದಿದ್ದು ಇಲ್ಲಿಗಿತ್ತಲ್ಲ, ಹಂಗಿದ್ದು ವೇಲ್ ಕಲರ್ ಇದ್ದಿದ್ದು ಮುದ್ದೆ ರಾತ್ರಿ. कोण ब्रश करला
ಎಲ್ಲರಿಗೂ ಕೊಲ್ಲಾಪುರದಮ್ಮ ರಕ್ಷಣೆ ಕೊಡಲಿ. ಎಲ್ಲರಿಗೂ ಧನ್ಯವಾದ.